ರಾಜಕೀಯ ಅಂದ್ರೆ ಬರೀ ಭಾಷಣಗಳು ಮೆರವಣಿಗೆಗಳು ಅಷ್ಟೇ ಅಲ್ಲ. ಅದರ ಹಿಂದೆ ಒಂದು ನಿಖರವಾದ ವಿಜ್ಞಾನ ಇದೆ, ಒಂದು ಎಂಜಿನಿಯರಿಂಗ್ ಕೆಲಸ ಮಾಡುತ್ತೆ. ನಮಸ್ಕಾರ, ನಾನು ಮೇಘಾ ಗೋವರ್ಧನ್ ರೆಡ್ಡಿ. ಇವತ್ತು ನಾವು ಯಾವುದೇ ಪಕ್ಷಪಾತ ಇಲ್ಲದೆ ಒಂದು ಚುನಾವಣೆಯನ್ನ ಗೆಲ್ಲುವ ತಂತ್ರಗಾರಿಕೆಯ ಆಳಕ್ಕೆ ಇಳಿದು ನೋಡೋಣ. ಈ ಎಂಜಿನಿಯರಿಂಗ್ ಹೇಗಿರುತ್ತೆ ಅಂತ ಅರ್ಥ ಮಾಡಿಕೊಳ್ಳೋಕೆ ನಾವು ಕರ್ನಾಟಕದ ಒಂದು ವಿಧಾನಸಭಾ ಕ್ಷೇತ್ರ ಹಿರೇಕೇರೂರಿಗೆ ಹೋಗೋಣ. ಇಲ್ಲಿ ಒಂದು ಜನಾದೇಶವನ್ನ ಹೇಗೆ ರೂಪಿಸಲಾಗುತ್ತೆ ಅನ್ನೋದನ್ನ ನಾವು ಆಳವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಇದು ಕೇವಲ ಒಂದು ಕ್ಷೇತ್ರದ ಕಥೆಯಲ್ಲ, ಇದು ರಾಜಕೀಯ ತಂತ್ರಗಾರಿಕೆಯ ಒಂದು ಪ್ರಾಯೋಗಿಕ ಅಧ್ಯಯನ. ಹಾಗಾದರೆ ನಮ್ಮ ಮುಂದಿರೋ ಮೂಲಭೂತ ಪ್ರಶ್ನೆ ಏನು? ಒಂದು ರಾಜಕೀಯ ಜಯವನ್ನ ತಳಮಟ್ಟದಿಂದ ನಿಜವಾಗ್ಲೂ ಹೇಗೆ ಕಟ್ಟಲಾಗುತ್ತೆ? ಇದು ವ್ಯಕ್ತಿಗಳ ಬಗ್ಗೆ ಅಲ್ಲ, ಇದು ಜನರ ನಾಡಿ ಮಿಡಿತವನ್ನ ಅರಿತು ಅದಕ್ಕೆ ಸ್ಪಂದಿಸುವ ವ್ಯವಸ್ಥೆಗಳ ಬಗ್ಗೆ. ಯಾವುದೇ ಒಂದು ಕಾರ್ಯತಂತ್ರದ ಮೊದಲನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಅಂದ್ರೆ ಜನರನ್ನ ಅರ್ಥ ಮಾಡ್ಕೊಳ್ಳೋದು. ಅವರ ಮೂಲಭೂತ ಅಗತ್ಯಗಳೇನು, ಅವರ ನೋವುಗಳೇನು ಅಂತ. ನಾವಿದನ್ನ ಮಣ್ಣಿನ ಧ್ವನಿ ಕೇಳೋದು ಅಂತ ಕರಿತೀವಿ. ಹಿರೇಕೆರೂರಿನಲ್ಲಿ ನಾವು ಗುರುತಿಸಿದ ಮೊದಲ ಮತ್ತು ಅತ್ಯಂತ ಪ್ರಮುಖ ಸಮಸ್ಯೆ ಅಂದ್ರೆ ನೀರು. ಪೈಪ್ ಮೂಲಕ ಕುಡಿಯೋ ನೀರಿನ ನಿರಂತರ ಪೂರೈಕೆ ಇರಲಿಲ್ಲ. ಇದು ಜನರ ದೈನಂದಿನ ಬದುಕಿನ ಮೇಲೆ ನೇರ ಪರಿಣಾಮ ಬೀರುತ್ತಿತ್ತು. ನೋಡಿ, ಇದು ಕೇವಲ ಒಂದು ಸ್ಥಳೀಯ ಸಮಸ್ಯೆ ಅಲ್ಲ, ರಾಷ್ಟ್ರೀಯ ಜಲಜೀವನ್ ಮಿಷನ್ನ ಆಶಯವೂ ಇದೇ ಆಗಿದೆ. ಪ್ರತಿ ಮನೆಗೆ ನೀರು ತಲುಪೋದು ಕೇವಲ ಸೌಲಭ್ಯ ಅಲ್ಲ, ಅದು ಜನರ ಘನತೆಯ ಪ್ರಶ್ನೆ. ಎರಡನೇದಾಗಿ, ಗ್ರಾಮೀಣ ಯುವಕರ ಆಕಾಂಕ್ಷೆಗಳು. ಹಳ್ಳಿಗಳಲ್ಲಿ ಸರಿಯಾದ ಉದ್ಯೋಗಾವಕಾಶಗಳು ಇಲ್ಲದೇ ಇದ್ದಾಗ ಯುವಕರು ಅನಿವಾರ್ಯವಾಗಿ ನಗರಗಳಿಗೆ ವಲಸೆ ಹೋಗ್ತಾರೆ. ಹಾಗಾಗಿ ಸ್ಥಳೀಯವಾಗಿಯೇ ಉದ್ಯೋಗ ಸೃಷ್ಟಿಸೋದು ಕೇವಲ ಆರ್ಥಿಕ ಅನಿವಾರ್ಯತೆ ಅಲ್ಲ, ಅದು ಆ ಸಮಾಜದ ಸ್ಥಿರತೆಗೂ ತುಂಬಾನೇ ಅಗತ್ಯ. ಇನ್ನು ಮೂರನೇದಾಗಿ, ರೈತರ ಜೀವನೋಪಾಯ. ಈ ಭಾಗದಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಬೆಳೆಯೋ ರೈತರು ತುಂಬಾನೇ ಇದ್ದಾರೆ. ಇವರಿಗೆ ಸರಿಯಾದ ಮಾರುಕಟ್ಟೆ ಸಿಗೋದು, ಉತ್ತಮ ಬೆಲೆ ಸಿಗೋದು ಇದೊಂದು ಸದಾ ಹೋರಾಟವೇ ಸರಿ. ಅವರನ್ನ ಮೌಲ್ಯ ಸರಪಳಿಯೊಂದಿಗೆ ಅಂದ್ರೆ ವ್ಯಾಲ್ಯೂ ಚೇನ್ ಜೊತೆ ಜೋಡಿಸಿದ್ರೆ ಅವರ ಬದುಕಿಗೆ ಒಂದು ಭದ್ರತೆ ಸಿಗುತ್ತೆ. ಸರಿ, ಜನರ ಸಮಸ್ಯೆಗಳು ಗೊತ್ತಾದ್ವು. ಈಗ ಮುಂದೇನು? ಪರಿಹಾರ ಕಂಡಿಡಿಯೋದು ಹೇಗೆ? ಇಲ್ಲಿಂದ ಶುರುವಾಗುತ್ತೆ ಸ್ಟ್ರಾಟಜಿಕ್ ಡಯಾಗ್ನೋಸಿಸ್, ಅಂದ್ರೆ ಒಂದು ನಿಖರವಾದ ಕಾರ್ಯತಂತ್ರವನ್ನ ರೂಪಿಸೋದು. ಯಾವ ನಿರ್ಧಾರಗಳು ಈ ಪಯಣವನ್ನ ರೂಪಿಸಿದ್ವು? ಬನ್ನಿ ನೋಡೋಣ. ಯಾವುದೇ ಸ್ಟ್ರಾಟಜಿ ಶುರುವಾಗೋದು ವಾಸ್ತವದಿಂದ. ಇಲ್ಲಿನ ಕಠೋರ ಸತ್ಯ ಅಂದ್ರೆ ಹಿಂದಿನ ಚುನಾವಣೆಯಲ್ಲಿ 15,000 ಮತಗಳ ಅಂತರದ ಸೋಲು. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ಒಂದು ವೇಕಪ್ ಕಾಲ್, ಬದಲಾವಣೆಗೆ ಪ್ರೇರಣೆ ನೀಡಿದ ಪ್ರಮುಖ ಅಂಶ. ಹಾಗಾಗಿ ಡೇಟಾ ಆಧಾರಿತ ನಿರ್ಧಾರಗಳು ಅನಿವಾರ್ಯವಾಯಿತು. ಇಲ್ಲಿ 3 ಪ್ರಮುಖ ನಿರ್ಧಾರಗಳನ್ನ ನೋಡ್ಬೋದು. ಮೊದಲನೇದು ಅಭ್ಯರ್ಥಿಯನ್ನೇ ಬದಲಿಸಿದ್ದು. ಯಾಕಂದ್ರೆ ಹಳೆಯ ಶಾಸಕರು ಸುಮಾರು 10% ಮತಗಳ ಅಂತರದಿಂದ ಸೋತಿದ್ರು. ಎರಡನೇದು ಜನರ ಅತಿದೊಡ್ಡ ಸಮಸ್ಯೆಯಾದ ನೀರಿಗೆ ಮೊದಲ ಆದ್ಯತೆ ಕೊಟ್ಟಿದ್ದು. ಮತ್ತು ಮೂರನೇದು ಪ್ರತಿ ಮನೆ ತಲುಪಲು, ಪ್ರತಿ ಮತದಾರನನ್ನ ತಲುಪಲು ಬೂತು ಮಟ್ಟದಲ್ಲಿ ತಂಡಗಳನ್ನ ರಚಿಸಿದ್ದು. ಪ್ರತಿಯೊಂದು ನಿರ್ಧಾರದ ಹಿಂದೆ ಒಂದು ತರ್ಕ, ಅಳೆಯಬಹುದಾದ ಒಂದು ಗುರಿಯಿತ್ತು. ಸಾರ್ವಜನಿಕವಾಗಿ ಮಾತಾಡುವಾಗ ಅದರ ಗುರಿ ಜನರಿಗೆ ಮಾಹಿತಿ ಕೊಟ್ಟು ಅವರನ್ನ ಮೇಲೆತ್ತಬೇಕೇ ಹೊರತು ಒಡುಕು ಮೂಡಿಸುವುದಲ್ಲ. ಡೇಟಾವನ್ನ ಬಳಸುವಾಗ್ಲೂ ಇದೇ ನೈತಿಕ ಜವಾಬ್ದಾರಿ ಇರುತ್ತೆ. ಭಾರತದ ಡಿಪಿಡಿಪಿ ಕಾಯ್ದೆಯ ಚೌಕಟ್ಟಿನಲ್ಲಿ ಜನರ ಖಾಸಗಿತನವನ್ನ ಗೌರವಿಸೋದು, ಅವರ ಘನತೆಗೆ ಧಕ್ಕೆ ತರದೇ ಇರೋದು ತುಂಬಾನೇ ಮುಖ್ಯ. ಸ್ಟ್ರಾಟಜಿ ಪೇಪರ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ಅದನ್ನ ನೆಲದ ಮೇಲೆ ಕಾರ್ಯರೂಪಕ್ಕೆ ತರೋದು ಹೇಗೆ? ಅದೇ ಗ್ರೌಂಡ್ ಗೇಮ್ ಎಂಜಿನಿಯರಿಂಗ್. ಈಗ ನಾವು ನೆಲಮಟ್ಟದ ಕಾರ್ಯತಂತ್ರ ಮತ್ತು ಮತದಾರರನ್ನ ಸಂಪರ್ಕಿಸುವ ಯಂತ್ರಶಾಸ್ತ್ರದ ಬಗ್ಗೆ ನೋಡೋಣ. ಇದು ತುಂಬಾ ಶಿಸ್ತಿನಿಂದ ನಡೆಯೋ ಪ್ರಕ್ರಿಯೆ. ಪ್ರತಿ ಬೂತ್ಗೆ 10ರಿಂದ 15 ಜನರ ಒಂದು ತಂಡ. ಪ್ರತಿ ತಂಡಕ್ಕೂ ಆಯಾ ಬಡಾವಣೆಗೆ ತಕ್ಕಂತೆ ಚಿಕ್ಕದಾಗಿ ಮಾತಾಡೋಕೆ ಒಂದು ಮಿನಿ ಪಿಚ್. ಪ್ರತಿಯೊಬ್ಬ ಕಾರ್ಯಕರ್ತನಿಗೂ 100 ವೋಟರ್ಸ್ ಲಿಸ್ಟ್ ಕೊಟ್ಟು ವಾರಕ್ಕೆ 2 ಸಲ ಮನೆ ಮನೆಗೆ ಭೇಟಿ ನೀಡಲೇಬೇಕು ಅನ್ನೋದು ನಿಯಮ. ಇದು ನಿರಂತರ ಸಂಪರ್ಕವನ್ನ ಖಚಿತಪಡಿಸುತ್ತೆ. ಈ ಗ್ರೌಂಡ್ ಗೇಮ್ಗೆ ಆಧುನಿಕ ಟೆಕ್ನಾಲಜಿ ಕೂಡ ಕೈಜೋಡಿಸಿತು. ವೇಗವಾಗಿ ಮಾಹಿತಿ ಹಂಚಿಕೊಳ್ಳೋಕೆ ಸ್ಥಳೀಯ ವಾಟ್ಸಾಪ್ ಗ್ರೂಪ್ಗಳು, ಸುಳ್ಳು ಸುದ್ದಿಯನ್ನ ತಕ್ಷಣವೇ ತಡೆಯೋಕೆ ಒಂದು ವ್ಯವಸ್ಥೆ, ಮತ್ತು ನಾಯಕತ್ವದಿಂದ ಹಿಡಿದು ಕಾರ್ಯಕರ್ತರವರೆಗೂ ನೇರ ಸಂಪರ್ಕ, ಇದೆಲ್ಲವೂ ಈ ಯಂತ್ರದ ಭಾಗಗಳಾಗಿದ್ವು. ಚುನಾವಣೆ ಅಂದ್ಮೇಲೆ ಇನ್ನೊಂದು ವಾಸ್ತವವನ್ನು ನಾವು ಎದುರಿಸಬೇಕು. ಅದುವೇ ಒಳಸಂಚು. ಬೂತ್ ಏಜೆಂಟ್ಗಳಿಗೆ ಆಮಿಷ ಒಡ್ಡೋದು, ಬೆದರಿಸೋದು ನಡೆಯುತ್ತೆ. ಇದನ್ನ ತಡೆಯೋಕೆ ಒಂದು ನಿರಂತರ ಜಾಗರೂಕತೆ ಮತ್ತು ಎಚ್ಚರಿಕೆಯ ವ್ಯವಸ್ಥೆಯನ್ನ ಕೂಡ ಈ ಕಾರ್ಯತಂತ್ರದಲ್ಲಿ ರೂಪಿಸಲಾಗಿತ್ತು. ಸರಿ, ಈಗ ನಾವು ರಾಜಕೀಯ ಸಂವಹನದ ಶಿಸ್ತಿನ ಬಗ್ಗೆ ನೋಡೋಣ. ಏನು ಹೇಳಬೇಕು, ಅದಕ್ಕಿಂತ ಮುಖ್ಯವಾಗಿ ಏನು ಹೇಳಬಾರ್ದು ಅನ್ನೋದೇ ಒಂದು ದೊಡ್ಡ ಕಲೆ. ಇಲ್ಲಿ ಬಳಸಿದ ಒಂದು ತಂತ್ರ ಫರೆನ್ಸಿಕ್ ಪ್ಯಾಟರ್ನ್ ಮೆಮರಿ, ಅಂದ್ರೆ
ಪ್ರಸ್ತುತ ಭರವಸೆಗಳನ್ನ ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳ ಜೊತೆ ಜೋಡಿಸೋದು. ಉದಾಹರಣೆಗೆ 2008ರಲ್ಲಿ ಬಿಜೆಪಿ ಸರ್ಕಾರ ತಂದಿದ್ದ ನೀರಾವರಿ ಯೋಜನೆಗಳನ್ನ ಜನರಿಗೆ ನೆನಪಿಸೋದು, 2019ರ ಉಪಚುನಾವಣೆಯಲ್ಲಿ ಸಿಕ್ಕಿದ್ದ ಸುಮಾರು 29,000 ಮತಗಳ ಗೆಲುವನ್ನ ಮತ್ತೆ ಉಲ್ಲೇಖಿಸೋದು, ಮತ್ತು ಹರ್ ಘರ್ ಜಲ್ನಂತಹ ರಾಷ್ಟ್ರೀಯ ಯೋಜನೆಗಳನ್ನ ಸ್ಥಳೀಯ ಭರವಸೆಗಳ ಜೊತೆ ಬೆಸೆದು ಒಂದು ನಂಬಿಕೆಯನ್ನ ಕಟ್ಟೋ ಪ್ರಯತ್ನ. ಸಂವಹನದ ಪ್ಲೇಬುಕ್ ತುಂಬಾ ಸ್ಪಷ್ಟವಾಗಿತ್ತು, ಕಟ್ಟುನಿಟ್ಟಿನಾಗಿತ್ತು. UPIನಂತಹ ನೇರ ನಗದು ವರ್ಗಾವಣೆ, ಮೂಲಸೌಕರ್ಯ ಅಭಿವೃದ್ಧಿ ಇವುಗಳ ಬಗ್ಗೆ ಹೆಚ್ಚು ಮಾತಾಡಬೇಕು. ಅದೇ ಸಮಯದಲ್ಲಿ ವಿಭಜನೆ ಮಾಡುವ ಕೋಮು ಘೋಷಣೆಗಳು, ವಿರೋಧಿಗಳ ಮೇಲೆ ವೈಯಕ್ತಿಕ ದಾಳಿಗಳು ಮತ್ತು ಜನರಿಗೆ ಅರ್ಥ ಆಗದಂತಹ ಜಟಿಲವಾದ ಜಾತಿ ಲೆಕ್ಕಾಚಾರಗಳು ಇವುಗಳನ್ನೆಲ್ಲ ಸಂಪೂರ್ಣವಾಗಿ ದೂರ ಇಡಬೇಕು. ಚುನಾವಣೆಯ ಈ ಎಲ್ಲಾ ಕಸರತ್ತುಗಳ ಅಂತಿಮ ಗುರಿಯೇನು? ಅದುವೇ ಆಡಳಿತ. ಕೇವಲ ಗೆಲ್ಲುವುದಷ್ಟೇ ಅಲ್ಲ, ಗೆದ್ದ ನಂತರ ಏನು ಮಾಡ್ತೀವಿ ಅನ್ನೋ ಒಂದು ಸ್ಪಷ್ಟವಾದ, ಹೂಡಿಕೆ ಮಾಡಬಹುದಾದ ಆಡಳಿತದ ನೀಲನಕ್ಷೆ. ಇಲ್ಲಿ ಆಡಳಿತದ ಪ್ರಮುಖ ಪ್ರಸ್ತಾಪ 5 ಕೋಟಿ ರೂಪಾಯಿ ವೆಚ್ಚದ ಒಂದು ಕೃಷಿ ಆವಿಷ್ಕಾರ ಕೇಂದ್ರ. ಇದೊಂದು ಸುಮ್ಮನೆ ಗಾಳಿಯಲ್ಲಿ ಹೇಳಿದ ಭರವಸೆ ಅಲ್ಲ, ಇದೊಂದು ಸ್ಪಷ್ಟವಾದ, ನಿರ್ದಿಷ್ಟವಾದ ಯೋಜನೆ. ಈ ಹೂಡಿಕೆಯ ಲಾಭವೇನು ಅಂದ್ರೆ ಸಮಾಜಕ್ಕೆ ಇದರಿಂದ ಏನ್ ಸಿಗುತ್ತೆ? ಸುಮಾರು 200 ಹೊಸ ಉದ್ಯೋಗಗಳು, ರೈತರಿಗೆ ಅನುಕೂಲವಾಗುವ ಮೆಣಸಿನಕಾಯಿ ಒಣಗಿಸುವ ಯೂನಿಟ್ಗಳು ಮತ್ತು ಯುವಕರಿಗೆ ವೃತ್ತಿಪರ ತರಬೇತಿ. ಇದೇ ಅಲ್ವಾ ಉದ್ಯೋಗ ಮತ್ತು ಆರ್ಥಿಕ ಸ್ಥಿರತೆಯನ್ನು ತರುವಂತಹ ಆಡಳಿತ ಮಾದರಿ? ಇಷ್ಟೇ ಅಲ್ಲ, ಆಡಳಿತದ ಆಧುನಿಕತೆಯನ್ನು ತೋರಿಸೋ ಕೆಲವು ಸಿಗ್ನಲ್ಗಳು ಇದ್ವು. ಸಾರ್ವಜನಿಕ ಮಾಹಿತಿಗಾಗಿ ಡ್ರೋನ್ ಪ್ರಕಟಣೆಗಳು, ಜನರ ಕುಂದುಕೊರತೆಗಳನ್ನು ಹೇಳಿಕೊಳ್ಳೋಕೆ ಒಂದು ಮೊಬೈಲ್ ಆ್ಯಪ್, ಹಳ್ಳಿ ಶಾಲೆಗಳಿಗೆ ಕ್ಲಾಸ್ ರೂಮ್ಗಳು ಮತ್ತು ಸ್ಟಾರ್ಟಪ್ ಇಂಡಿಯಾದ ಅಡಿಯಲ್ಲಿ ಯುವಕರಿಗೆ ಸ್ಟಾರ್ಟಪ್ ಅನುದಾನಗಳು. ಇವೆಲ್ಲವೂ ಒಂದು ಹೊಸ ದೃಷ್ಟಿಕೋನವನ್ನ, ಒಂದು ಮುಂದಾಲೋಚನೆಯನ್ನ ತೋರಿಸುತ್ತೆ. ಯಾವಾಗ್ಲೂ ನೆನಪಿಡಬೇಕು, ಶಕ್ತಿಯುತ ವ್ಯವಸ್ಥೆಗಳನ್ನ ಜ್ಞಾನದಿಂದ, ವಿವೇಕದಿಂದ ಬಳಸಬೇಕು. ಇದ್ರ ಉದ್ದೇಶ ಸಮುದಾಯವನ್ನ ಒಗ್ಗೂಡಿಸಿ ಬಲಪಡಿಸೋದೇ ಆಗಿರ್ಬೇಕು, ಅದನ್ನ ಒಡೆಯೋದಲ್ಲ. ಇಂತಹ ಅತ್ಯಾಧುನಿಕ ರಾಜಕೀಯ ವ್ಯವಸ್ಥೆಗಳನ್ನ ಬಳಸುವಾಗ ಸಾಂವಿಧಾನಿಕ ಮೌಲ್ಯಗಳ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು ಮತ್ತು ಜವಾಬ್ದಾರಿಯನ್ನ ಹೊರೋದು ತುಂಬಾನೇ ಅಗತ್ಯ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ಇಮೇಲ್ ವಿಳಾಸದಲ್ಲಿ ಅಥವಾ 08042041602 ಸಂಖ್ಯೆಯಲ್ಲಿ ಸಂಪರ್ಕಿಸಿ. ರಾಜಕೀಯವನ್ನು ಮೀರಿದ ಉದ್ದೇಶ